ಮದುವೆಯಾಗಿರುವಂತಹ ಹೆಂಗಸರು ಯಾಕೆ ಪರಪುರುಷರನ್ನು ಇಷ್ಟಪಡುತ್ತಾರೆ? ಕೆಲವರು ಗೃಹಿಣಿಯರು ಮಾತ್ರ ಇದನ್ನು ಮಾಡ್ತಾರೆ. ಇದು ಸರಿಯೇ ತಪ್ಪೇ? ಇದನ್ನು ಮಾಡುವುದರಿಂದ ಆಗುವಂತಹ ಅವರಿಗೆ ಲಾಭ ಆದರೂ ಏನು? ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಫಾಲೋ ಮಾಡಿ, ನಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟು ಇದನ್ನು ಶೇರ್ ಮಾಡಿ, ಹಾಗೂ ನಿಮಗೆ ಏನಾದರೂ ಈ ಥರದ್ದು ಆಗ್ತಾಯಿದ್ರೆ ಒಂದು ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ವೈಯಕ್ತಿಕವಾದ ಆಸೆಗಳು ಅನ್ನೋದು ಇದ್ದೇ ಇರುತ್ತೆ. ಆ ವೈಯಕ್ತಿಕ ಆಸೆಗಳು ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ, ಅದರ ಬಗ್ಗೆ ಅದರ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರುವುದು ಶಿವಾನಂದ ಗುರುಗಳಿಗೆ ಒಂದು ಫೋನ್ ಕಾಲ್. ಅವರು ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಇನ್ನು ನಿಮಗಾಗಲೇ ತಿಳಿಸಿರುವ ಹಾಗೆ ಮದುವೆಯಾದ ಹೆಂಗಸರು, ಮುತ್ತೈದೆಯರು, ಗೃಹಿಣಿಯರು ಯಾಕೆ ಪರಪುರುಷರನ್ನು ಬೇಗ ಆಕರ್ಷಣೆ ಮಾಡ್ಕೊಳ್ತಾರೆ, ಯಾಕೆ ಬೇಗ ಇಷ್ಟ ಆಗ್ತಾರೆ? ಅದರಲ್ಲೂ ಅವರ ವಯಸ್ಸಿಗಿಂತ ಕಿರಿಯ ವಯಸ್ಸಿನವರನ್ನು ತುಂಬ ಪ್ರೀತಿ ಮಾಡ್ತಾರೆ. ಅವರೊಂದಿಗೆ ಕೆಲವು ಬಾರಿ ದೈಹಿಕವಾಗಿಯೂ ಕೂಡ ಬೆರೆತು ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡೋದಾದರೆ ಖಂಡಿತವಾಗಿಯೂ ಅವರವರ ವೈಯಕ್ತಿಕ ವಿಚಾರವೇ ಆಗಿರುತ್ತೆ. ಇಂತಹ ಸಮಸ್ಯೆಗಳು ಯಾಕಾಗುತ್ತೆ? ಮನೆಯಲ್ಲಿ ಅವರಿಗೆ ಬೇಕಾದಂತಹ ಮಾನ್ಯತೆಗಳಾಗಲಿ, ಗೌರವಗಳಾಗಲಿ, ಪ್ರೀತಿಯಾಗಲಿ, ಒಂದು ಹೆಣ್ಣು ಮಗಳಿಗೆ ಕೊಂಡಬೇಕಾದಂತಹ ಸಾಮಾನ್ಯ ಸಣ್ಣ ಪುಟ್ಟ ಭಾವನೆಗಳಿಗೆ ಗೌರವಿಸಬೇಕು. ಅದನ್ನು ಮಾಡದೇ ಇದ್ದ ಮನೆಯಲ್ಲಿ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತದೆ. ಹೆಣ್ಣು ಮಕ್ಕಳು ಯಾವಾಗಲೂ ತುಂಬ ಒಳ್ಳೆಯವರಾಗೇ ಇರ್ತಾರೆ. ಅವರು ದೈವ ಸ್ವರೂಪನೇ ಅಂತಲೇ ಹೇಳಬಹುದು. ಆದರೆ ಅವರಿಗೆ ಸಿಗದೆ ಇರುವಂತಹ ಪ್ರೀತಿ ಹೊರಗಡೆ ಹುಡುಕೋದಿಕ್ಕೆ ಪ್ರಾರಂಭಿಸುತ್ತಾರೆ. ಅವರಿಗೆ ಅಲ್ಲಿ ಅದು ಸಿಗಬಹುದು, ಆದರೆ ಕೆಲವು ಬಾರಿ ಅದು ಖಂಡಿತವಾಗಿಯೂ ತಪ್ಪಾಗಿ ತಿರುಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದು ಅನೈತಿಕ. ಆದ್ದರಿಂದ ಇದನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ, ಜಾಗೃತರಾಗಿರಬೇಕು. ಯಾಕೆ ಅಂದರೆ ನೀವು ಕೆಲವು ಗಂಡಸರಿಗೆ ಉಪಯೋಗಿಸಿ ಬಿಸಾಕುವ ವಸ್ತುಗಳು ಆಗಬಾರದು. ಆದ್ದರಿಂದ ಮಾನಸಿಕವಾಗಿ ನಿಮಗೆ ಸ್ಪಂದಿಸುವಂತಹ ಹೃದಯಗಳಿದ್ದರೆ ಪರವಾಗಿಲ್ಲ. ಯಾವಾಗಲೂ ಇದನ್ನು ಮಾಡುವಾಗ ಎಚ್ಚರಿಕೆಯಿಂದ ವಹಿಸಬೇಕು. ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಸುಖ ಸಂತೋಷಗಳಿದ್ದಾಗ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಆದರೆ ನಿಮಗೇನಾದರೂ ಇಂಥ ಗೊಂದಲಗಳಿತ್ತು ಅನ್ನೋದಾದರೂ ಕೂಡ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರ ಮತ್ತು ಮಾರ್ಗವನ್ನು ಕೇಳಿ ಪಡೆದುಕೊಳ್ಳಿ.